ಕೆ ಪಾಲಿಟಿಕ್ಸು ಆಮೇಲೆ ಭ್ರಷ್ಟಾಚಾರ ಇದೆಲ್ಲ ತುಂಬ ಕೇಳಿರ್ತೀರ. ಅದರ ಬಗ್ಗೆ ಹೇಳ್ತೀನಿ. ಅದಕ್ಕಿಂತ ಮೊದಲು ಕೊರಗಜ್ಜ ಮತ್ತು ಅದರ ಮಹಿಮೆಯನ್ನು ಹೇಳಿ ಮುಗಿಸ್ಬಿಡ್ತೀನಿ. ಕರಾವಳಿ ಭೂಮಿಯ ಒಂದು ಕಾರಣಿಕ ಶಕ್ತಿ ಕೊರಗಜ್ಜ, ಸ್ವಾಮಿ ಕೊರಗಜ್ಜ ಅಂತ ಎಲ್ಲರೂ ನಂಬ್ತಾರೆ. ತುಳುನಾಡಿನಲ್ಲಿ ದೈವಿ ಶಕ್ತಿಯ ದರ್ಶನ ಮಾಡ್ತಿರೋ ಅಜ್ಜ ಕೊರಗತನಿಯ. ಯಾವುದೇ ವಸ್ತು ಕಾರಣ ಆದರೆ ಜನರು ಪೊಲೀಸ್ ಠಾಣೆಗೆ ಹೋಗದ್ದೇ ಇಲ್ಲ ರೀ, ಹೋಗದ್ದೇ ಇಲ್ಲ. ಇದು ನಾನು ಆ ಭಾಗದವನಾಗಿ ಹೇಳಬಲ್ಲ. ನಾನು ಕೊರಗಜ್ಜನಿಗೆ ತಾವಿದ್ದ ಜಾಗದಲ್ಲೇ ಕೊರಗಜ್ಜನ ಪ್ರಾರ್ಥಿಸ್ಕೊಳ್ತಾರೆ. ಆಮೇಲೆ ಕೊರಗಜ್ಜನಿಗೆ ಏನು ಕೊಡೋದೇನು? ಒಂದು ಬೀಡ ಅಂದರೆ ಪಾನ್, 10-20 ಪೈಸಾ ಅಥವಾ 50 ಪೈಸಾ, ಒಂದು ರೂಪಾಯಿ ಮ್ಯಾಕ್ಸಿಮಮ್. ಒಂದು ಬೀಡ ಇಡ್ತೀನಿ, ಒಂದು ಚಕ್ಕಲು ಇಡ್ತೀನಿ, ಈ ಥರ ಹೇಳ್ಕೊತಾರೆ. ಇಷ್ಟಾದರೆ ಸಾಕು, ಕಳೆದುಕೊಂಡ ವಸ್ತುಗಳು ಮತ್ತೆ ಕೈ ಸೇರುತ್ತೆ. ಇದು ತುಂಬ ನೀವು ಬೇಕಿದ್ರೆ ಆ ಭಾಗದವ್ರನ್ನ ಕೇಳಿ. ಮಹಾಪುರುಷ ಕೊರಗಜ್ಜನ ಮೂಲ ಸ್ಥಾನ ಕುತ್ತಾರ್ ಪದವಿನಲ್ಲಿದೆ. ಕುತ್ತಾರ್ ಅಂತಂದರೆ ನೀವು ಮಂಗಳೂರಿಂದ ಉಳ್ಳಾಲಕ್ಕಿಂತ ಮೊದಲು ತೊಕ್ಕೋಟಿಂದ ಸಿಗುತ್ತೆ. ತೊಕ್ಕೋಟಿಂದ ಈ ಬೇರೇನು ಬೇಡ, ನಿಮಗೆ ಮ್ಯಾಂಗ್ಳೂರು ಯೂನಿವರ್ಸಿಟಿ ರೋಡ್ ಇದೆಯಲ್ಲ, ಮಂಗಳ ಗಂಗೋತ್ರಿ, ತೊಕ್ಕೋಟ್ನಿಂದ ಲೆಫ್ಟ್ಗೆ ಹೋದರೆ ಸಾಕು, ಅಲ್ಲಿ ಕುತ್ತಾರ ಪದವು ಅಂತ ಸಿಗುತ್ತೆ. ಅಲ್ಲಿ ಯಾರು ಕೇಳಿದ್ರು ಕೂಡ ಹೇಳ್ತಾರೆ. ಒಂದು ಕಾಲದಲ್ಲಿ ಮಾನವನ ರೂಪದಲ್ಲಿದ್ದರಂತೆ ಕೊರಗತನಿಯ ಮಾನವನ ರೂಪದಲ್ಲಿದ್ದರು. ಅದೇ ನಾನು ಹೇಳಿದ್ನಲ್ವ, ತುಂಬ ಅದರ ಬಗ್ಗೆ ಮಾಯವಾದರು. ಆಮೇಲೆ ಮೇಲ್ಜಾತಿ ಕೆಳಜಾತಿ ಜಗಳ ಇಂಥ ಎಲ್ಲ ಪ್ರತೀತಿಗಳಿದೆ. ಹೊಡೆದ್ರು, ಸಾಯಿಸಿದ್ರು, ಹೀಗೆಲ್ಲ ಇದೆ. ಆದರೆ ಅದಾದ ನಂತರ ಮಾಯಾರೂಪವನ್ನು ಪಡೆದರು, ದೈವಿ ಪುರುಷರಾದ್ರಂತೆ ಕೊರಗತನಿಯ. ಆಮೇಲೆ ಕೊರಗಜ್ಜನಿಗೆ ಏನು ಪ್ರಸಾದ, ನೀವೇನು ಕೊಡೋದು ಅಂತಂದರೆ, ಈಗ ಮದ್ಯ ನೈವೇದ್ಯ ಕೊಡ್ತಾರೆ. ಮದ್ಯ ನೈವೇದ್ಯ ಅಂದರೆ ಸ್ವಲ್ಪ ಮದ್ಯ ತಗೊಂಡು ಹೋಗ್ತಾರೆ, ಕೆಲವರು ಕ್ವಾರ್ಟರ್ ಹೀಗೆಲ್ಲ ತಗೊಂಡು ಹೋಗ್ತಾರೆ. ಆದರೆ ಒರಿಜಿನಲಿ ಅಲ್ಲಿ ಗೊತ್ತಿರೋ ಪ್ರಕಾರ, ಅವರೇ ಹೇಳೋ ಪ್ರಕಾರ, ಆತನಿಗೆ ಭಾಳ ಪ್ರಿಯವಾಗಿರೋದು ಸೇಂದಿ, ವೈಟ್ ಕಲರ್ ಸೇಂದಿ, ನೀರ ಅಂತ ಇಲ್ಲಿ ಹೇಳ್ತಾ. ಅದೇ ಅಲ್ಲಿ ತಾಳೆ ಮರದಿಂದ ಮತ್ತು ಸೇಂದಿ ಮತ್ತು ತೆಂಗಿನ ಮರದಿಂದ ಮಾಡ್ತಾರೆ. ಆ ಸೇಂದಿ ಭಾಳ ಮುಖ್ಯವಾಗಿ ಈಗ ಇದೆ. ಆಮೇಲೆ ಕಳ್ಳು ಅಂತಾರೆ ಅದನ್ನು, ಸೇಂದಿಯನ್ನು ಕಳ್ಳು ಅಂತಾರೆ. ಕಳ್ಳು ಮಾರುವ ಮೈರಕ್ಕನ ಕುಟುಂಬದಲ್ಲಿ ಬೆಳೆದಿರ್ತಾನೆ ಅಜ್ಜ, ಅಂದರೆ ಮಗು ಕೊರಗತನಿಯ. ಕಳ್ಳನ್ನು ಸೇವಿಸುವುದು ಆ ಕುಟುಂಬದ ಭಾಗ. ಕೊರಗರು ಅದನ್ನು ಸೇವಿಸ್ತಾರೆ. ಕೊರಗತನಿಯನಿಗೆ ಒಂದಿಷ್ಟು ಅಲ್ಲ, ಈಗ ಎಲ್ಲ ಸೇವಿಸ್ತಾರೆ. ಕೊರಗತನಿಯನಿಗೆ ಮಗುವಿಗೆ ಒಂದಿಷ್ಟು ಕಳ್ಳು ಕೊಡ್ತಾ ಇದ್ರಂತೆ ಮೈರಕ್ಕ. ಇದೇ ಕಾರಣಕ್ಕೆ ಕೊರಗಜ್ಜನಿಗೆ ಅದೇ ನೈವೇದ್ಯವಾಗಿದೆ ಈಗಲೂ ಕೂಡ. ಮೊದಲೆಲ್ಲ ಕೊರಗಜ್ಜನಿಗೆ ಕಳ್ಳು ನೈವೇದ್ಯ ನೀಡ್ತಾ ಇದ್ರು. ಕಳ್ಳು ಅಂತಂದರೆ ಸೇಮ್ ಕಳ್ಳು ಮಾತ್ರ. ಈಗ ಅದು ಎಲ್ಲ ಕಡೆ ಸಿಗೋದಿಲ್ಲಲ್ವ, ಹಾಗಾಗಿ ಮದ್ಯ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆಮೇಲೆ ಕೊರಗಜ್ಜನಿಗೆ ಪ್ಯಾಕ್ ಮಾಡಿದ ಮದ್ಯ, ಆಮೇಲೆ ಚಕ್ಕುಲಿ ಇಡ್ತಾರೆ. ಅಂದರೆ ಆತ ಏನು ಸೇಂದಿ ಮತ್ತು ಚಕ್ಕುಲಿ ಮತ್ತು ಬೀಡ, ಎಲೆ ಅಡಿಕೆ ಮತ್ತು ಕೆಲವರು ಬೀಡಿ ಕೂಡ ಅರ್ಪಿಸ್ತಾರೆ. ನೀವು ಅಲ್ಲಿಗೆ ಹೋದರೆ ಅಲ್ಲಿ ಪ್ರಸಾದ ನಿಮಗೆ ಹಣ್ಣು ಕಾಯೆಲ್ಲ ಸಿಗಲ್ಲ, ನಿಮಗೆ ಇಲ್ಲವೇ ಇಲ್ಲ. ಆಮೇಲೆ ಎಣ್ಣೆ ಬಾಟ್ಲನ್ನು ಕೊಡಲ್ಲ, ಅದು ದೂರದಿಂದ ನೀವು ತರಬೇಕು. ನಿಮಗೆ ಎಲೆ ಅಡಿಕೆ ಪ್ಯಾಕೆಟು ಇದು ಕೊಡ್ತಾರೆ. ನೀವು ಅದನ್ನು ಅಲ್ಲಿ ಅದರ ಮೇಲೆ ಇಟ್ಟರೆ ಅದುವೇ ವಾಪಸ್ ಪ್ರಸಾದ ನಿಮಗೆ. ಆಮೇಲೆ ನೀವು ಎಣ್ಣೆ ತಗೊಂಡೋದ್ರು ಕೂಡ ನೀವು ಅಲ್ಲಿ ಭಾಳ ಅದ್ಭುತವಾಗಿ ಮ್ಯಾನೇಜ್ ಮಾಡ್ತಾರೆ. ಒಂದು, ಅದಕ್ಕೆ ಕಂಪ್ಲೀಟ್ ಸುರಿಬೇಕು. ಇಲ್ಲ ಅಂತಂದರೆ ನೀವು ಓಪನ್ ಮಾಡಿ ಸ್ವಲ್ಪ ಸುರಿದು ವಾಪಸ್ ತೊಗೊಂಡು ಹೋಗ್ಬೋದು. ಕುತ್ತಾರ 4-5 ಕಡೆ ಇದೆ ಮೂಲಸ್ಥಾನ ಅಂತೇಳಿ. ಆದರೆ ಮೇನ್ಲಿ ಕುತ್ತಾರ ಪದವಲ್ಲಿರುವಂಥದ್ದು ಮಂಗಳೂರಿನಿಂದ ನೀವು ಪಂಪ್ವೆಲ್ ಥ್ರೂ ತೊಕ್ಕೋಟು ಹೋಗಬೇಕು. ತೊಕ್ಕೋಟಲ್ಲಿ ಲೆಫ್ಟ್ಗೆ ಉಳ್ಳಾಲಕ್ಕಿಂತ ಮೊದಲು ಒಂದು ಕುತ್ತಾರ ಪದವು ಅಂತ ಬರುತ್ತೆ. ಒಂದು 2-3 ಕಿಲೋಮೀಟ್ರು ಅಲ್ಲೇ ಸಿಗುತ್ತೆ. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ಇವತ್ತು ಪುರಿ ಜಗನ್ನಾಥನ ಬಗ್ಗೆ ಹೇಳಿದೆ. ಆಮೇಲೆ ನಮ್ಮ ಕರ್ನಾಟಕದ ವಿಶೇಷವಾಗಿ ತುಳುನಾಡಲ್ಲಿರುವಂಥ ಕೊರಗಜ್ಜನ ಬಗ್ಗೆ ಹೇಳ್ತಾ ಇದ್ದೀನಿ. ಯಾಕೆಂದರೆ ಅಲ್ಲಿ ಕಠಿಣ ಕೈ ಬಂದಾಗ ಸ್ವಲ್ಪ ದೊಡ್ಡ ಸುದ್ದಿ ಆಯಿತು. ಹಿಂದೆ ಅನೇಕ ನಟಿಯರು, ಸುನಿಲ್ ಶೆಟ್ಟಿ ಮತ್ತೊಬ್ಬರು, ಆಮೇಲೆ ಪ್ರತಿಯೊಬ್ಬರು ಕೂಡ ತುಳುನಾಡಿನ ಪ್ರತಿಯೊಬ್ಬರು ಕೂಡ ಅಲ್ಲಿಗೆ ಹೋಗ್ತಾರೆ. ನಾನಂತೂ ಪ್ರತಿ ಸಲ ಹೋದಾಗಲೂ ಅಲ್ಲಿಗೆ ಹೋಗ್ತೀನಿ. ಕುತ್ತಾರಲ್ಲಿದೆ. ಆಮೇಲೆ ನೀವು ರಾತ್ರಿ ಹೊತ್ತಲ್ಲಿ ಗಾಡಿಯಲ್ಲಿ ಹೋಗೋರೆಲ್ಲರೂ ಕೂಡ ಆ ಕ್ಷೇತ್ರದ ಮುಂದೆ ಡಿಪ್ ಮಾಡ್ಕೊಂಡು ಹೋಗ್ತಾರೆ. ಹೆಡ್ಲೈಟ್ ಹಾಕೋದಿಲ್ಲ, ಡಿಪ್ ಮಾಡ್ಕೊಂಡು ಹೋಗ್ತಾರೆ. ಆಮೇಲೆ ಕೊರಗಜ್ಜನ ಅಂದರೆ ಕೊರಗಜ್ಜ ಬೇಸಿಕಲಿ ಶೆಡ್ಯೂಲ್ಡ್ ಟ್ರೈಬ್ ಅಲ್ಲಿಗೆ ಬರ್ತಾರೆ. ಯಾಕೆಂದರೆ ದೊಡ್ಡ ಪವಾಡ ಪುರುಷರಾಗಿ, ಅಂದರೆ ಶಕ್ತಿಯಾಗಿ ಹೆಂಗೆ ಅವರು ನೆಲೆ ನಿಂತರು, ಯಾವ ವಿಚಾರಕ್ಕೆ ಅಂತೇಳಿ. ತುಳುನಾಡು ಭಾಗದಲ್ಲಿ ಹೇಗಿದೆ ಅಂತಂದರೆ, ಯಾವುದಾದ್ರೂ ವಸ್ತು ಕಾಣೆ ಆದರೆ, ಯಾವುದಾದ್ರೂ ದನ ಕಾಣೆ ಆಗುತ್ತೆ, ಚಿನ್ನದ ಸರ ಕಾಣೆ ಆಗುತ್ತೆ, ಏನೋ ಇಟ್ಟ ಐಟಮ್ ಕಾಣಾಗುತ್ತೆ, ಸರ್ಟಿಫಿಕೇಟ್ ಕಾಣೆ ಆಗುತ್ತೆ, ಸ್ವಾಮಿ ಕೊರಗಜ್ಜ ಅಂತ ಹೇಳಿದ್ರೆ ಸಾಕು, 5 ನಿಮಿಷದಲ್ಲಿ ಸಿಗುತ್ತೆ ಅನ್ನೋಂಥ ಒಂದು ನಂಬಿಕೆ ತುಂಬ ಸಲ ಅದಾಗಿದೆ. ಬನ್ನಿ, ಕೊರಗಜ್ಜ ತುಳುನಾಡಿನ ಆರಾಧ್ಯ ದೈವ. ತನ್ನ ವಿಶೇಷವಾದ ಕಾರಣಿಕದ ಮೂಲಕ ಅಪಾರ ಸಂಖ್ಯೆ ಭಕ್ತರನ್ನು ಹೊಂದಿದ್ದ ದೈವಶಕ್ತಿ. ಸದ್ಯ ಬಾಲಿವುಡ್ ನಟಿ ಕತ್ರಿನಾ ಕೈಫ್, ಕ್ರಿಕೆಟಿಗ KL ರಾಹುಲ್ ಸೇರಿದಂತೆ, ಸುನಿಲ್ ಶೆಟ್ಟಿ ಸೇರಿದಂತೆ ಹಲವು ಸೆಲೆಬ್ರಿಟಿಗಳು ಕೊರಗಜ್ಜನಿಗೆ ಪರಮ ಭಕ್ತರು. ಇತ್ತೀಚೆಗೆ ಕಾಟೇರ ಸಿನಿಮಾ ಬಂದಾಗ ಮಾಲಶ್ರೀ ಕುಟುಂಬ ಸಮೇತರಾಗಿ ಅಲ್ಲಿ ಹೋಗಿದ್ದರು. ಈ ಹಿಂದೆ ದರ್ಶನ್ ಅವರು ಕೂಡ ದರ್ಶನ ಮಾಡ್ಕೊಂಡು ಬಂದಿದ್ದರು. ಬನ್ನಿ, ಇದರ ಬಗ್ಗೆ ಒಂದು ಸ್ಪೆಷಲ್ ಸ್ಟೋರಿ.
ದೇಶಾದ್ಯಂತ ಕೊರಗಜ್ಜ ದೈವ ಶಕ್ತಿ ಪ್ರಭಾವ. ಕ್ರಿಕೆಟರ್ ಬಾಲಿವುಡ್ ಮಂದಿಗೆ ಆರಾಧ್ಯ ದೈವ. ತುಳುನಾಡಿನಲ್ಲಿ ಕೊರಗಜ್ಜನ ಶಕ್ತಿ ಅಪಾರವಾದದ್ದು. ನಂಬಿದವರ ಕೈಬಿಡದ ಕೊರಗಜ್ಜನಿಗೆ ಕರಾವಳಿ ಭಾಗ ಮಾತ್ರವಲ್ಲದೆ ದೇಶಾದ್ಯಂತ ಭಕ್ತರಿದ್ದಾರೆ. ಕ್ರಿಕೆಟರ್ಸ್, ಬಾಲಿವುಡ್ ತಾರೆಯರು ಕೂಡ ಕೊರಗಜ್ಜನಿಗೆ ವಿಶೇಷ ಕೋಲ ಸೇವೆ ನೀಡ್ತಾರೆ. ಮೊನ್ನೆಯಷ್ಟೇ ಕ್ರಿಕೆಟಿಗ ಸೂರ್ಯಕುಮಾರ್ ಯಾದವ್ ಬಂದು ಕೊರಗಜ್ಜನ ದರ್ಶನ ಮಾಡಿದ್ರು. ಇದೀಗ ಬಾಲಿವುಡ್ ನಟಿ ಕತ್ರಿನಾ ಕೈಫ್ ದಂಪತಿ, ಕ್ರಿಕೆಟಿಗ KL ರಾಹುಲ್ ದಂಪತಿ, ನಟ ಅಹನ್ ಶೆಟ್ಟಿ, ಮ್ಯಾಟ್ರಿಕ್ಸ್ ಎಂಟರ್ಟೈನ್ಮೆಂಟ್ನ ರೇಷ್ಮಾ ಶೆಟ್ಟಿ ಹಾಗೂ VM ಕಾಮತ್ ಸೇರಿದಂತೆ ಒಟ್ಟು 9 ಮಂದಿ ಕೊರಗಜ್ಜನ ದರ್ಶನ ಮಾಡಿದ್ದಾರೆ. ಹೌದು, ಮಂಗಳೂರು ಹೊರವಲಯದ ಕುತ್ತಾರು ಕೊರಗಜ್ಜ ಕ್ಷೇತ್ರದಲ್ಲಿ ಕೋಲ ಸೇವೆ ನೀಡಿದ್ದಾರೆ. ಕ್ಷೇತ್ರದ ಸಂಪ್ರದಾಯದಂತೆ ಸಂಜೆ 7 ಗಂಟೆಯ ಬಳಿಕ ಮಹಿಳೆಯರು ಕೊರಗಜ್ಜನ ಕಟ್ಟೆಯ ಆವರಣದಲ್ಲಿ ಇರುವಂತಿಲ್ಲ. ಆದ್ದರಿಂದ ಕೋಲ ನಡೆಯುವ ಸಂದರ್ಭದಲ್ಲಿ ಕತ್ರಿನಾ ಕೈಫ್, ರೇಷ್ಮಾ ಶೆಟ್ಟಿ, ಆತಿಯಾ ಶೆಟ್ಟಿ ಕೋಲ ನಡೆಯುವ ಸಂದರ್ಭ ಹೊರಗುಳಿದು ಕಟ್ಟೆಯ ಕಚೇರಿಯಲ್ಲಿ ಕುಳಿತಿದ್ರು. ಕ್ರಿಕೆಟಿಗ KL ರಾಹುಲ್ ಮತ್ತು ಅಹಾನ್ ಶೆಟ್ಟಿ ಮಾತ್ರ ಕೋಲದಲ್ಲಿ ಭಾಗಿಯಾಗಿದ್ರು. ಒಟ್ಟಿನಲ್ಲಿ ಕ್ರಿಕೆಟಿಗರು, ಬಾಲಿವುಡ್ ತಾರೆಯರು ಕೊರಗಜ್ಜನ ಕೋಲ ಸಲ್ಲಿಸಿದ್ದು ಕರಾವಳಿಗರಿಗೆ ವಿಶೇಷವಾಗಿತ್ತು. ಈ ಮೂಲಕ ಕೊರಗಜ್ಜನ ಕಾರಣಿಕತೆ ಶಕ್ತಿ ಏನು ಎಂಬುದು ಮತ್ತೊಮ್ಮೆ ಸಾಬೀತಾಗಿದೆ. ಕ್ಯಾಮ್ರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಅಂತಂದರೆ ಕೊರಗತನಿಯ ಅಂತ ಈ ಸಮುದಾಯದೆಲ್ಲ ಬಹಳ ಏನು ತುಳಿತಕ್ಕೊಳಗಾದಂಥ ಸಮುದಾಯ. ಅದು ಯಾರೋ ಹತ್ತಿರ ಬಿಟ್ಕೊಳ್ಳುವಂಥದ್ದಲ್ಲ, ಅಂದರೆ ಆ ಥರ ಇತ್ತು. ನಾನು ಅದರ ಕಂಪ್ಲೀಟ್ ಮಹಿಮೆ ನಿಮಗೆ ಹೇಳ್ತಾ ಹೋಗ್ತೀನಿ. ಅಂದರೆ ಮೊದಲಿತ್ತಲ್ವ ಈ ತಾರತಮ್ಯಗಳು ಆ ರೀತಿ. ಕೆಲವರು ಹೇಳ್ತಾರೆ ಮಾಯ ಆದರು, ಕೆಲವರು ಹೇಳ್ತಾರೆ ಓಡಿದ್ರು, ಕೆಲವರು ಹೇಳ್ತಾರೆ ಸಾಯಿಸಿದ್ರು, ಆಮೇಲೆ ಮಹಾಶಕ್ತಿಯಾಗಿ ಹೊರಹೊಮ್ಮಿದ್ರು ಅನ್ನುವಂಥದ್ದು. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿತ್ತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.